everyone, welcome back to CMAS Academy and welcome back to Business Studies Easy class series. So all those students who are looking for short, easy and quick business studies explanation, English and ಒಂದು ಸ್ವಲ್ಪ ಕನ್ನಡದಲ್ಲೂ ಹೇಳ್ಕೊಡಿ ಅಂತಿರೋರು, you are at the right place because in this video series I am explaining you ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂಡ್ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ನಾನು ಕನ್ನಡವನ್ನ ಕೂಡ ಬಳಸ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಟು ಸಿಮಾಸ್ ಅಕಾಡೆಮಿ. ಸೊ ಇನ್ ದ ಲಾಸ್ಟ್ ವಿಡಿಯೋ ವಿ ಹ್ಯಾವ್ ಆಲ್ರೆಡಿ ಲರ್ನ್ ಅಬೌಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ವಾ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಏನು ಅಂಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ನ 4 ಇಂಪಾರ್ಟೆನ್ಸ್ ಅನ್ನ ನಾವು ಕಲ್ತಿದ್ದೇವೆ ಇನ್ ದ ಲಾಸ್ಟ್ ವಿಡಿಯೋ. ಸೊ ಇಫ್ ಯು ಹ್ಯಾವ್ ರಿಟನ್ ಡೌನ್ ದ ನೋಟ್ಸ್ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾದ್ರೆ ದಯವಿಟ್ಟು ನಿಮ್ಮ ಪೇಜ್ ಅನ್ನ ಸ್ವಲ್ಪ ತಿರುಗಿಸಿ and please recall or revise whatever we have learned in the last class. In today's video we are going to learn explain any 4 factors affecting the fixed capital requirement. So first of all ಏನು fixed capital ಅಂತ ಹೇಳಿದ್ರೆ fixed capital ಮೊದಲನೇದಾಗಿ ಯಾಕೆ ಬೇಕಾಗುತ್ತೆ. So whenever the company is planning to buy a new machinery, ಹೊಸ ಮೆಷಿನರಿ ಅಥವಾ ಒಂದು ಬ್ರಾಂಚ್ ಅನ್ನ ಎಕ್ಸ್ಪಾಂಡ್ ಮಾಡಬೇಕು, ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಬೇಕಂದಾಗ ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ affecting the fixed capital requirement? So first point is nature of business. Here you have to remember 2 points. One is about the trading concern, another one is the manufacturing concern. So which concern requires more fixed capital? A manufacturing concern requires more fixed capital. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ನಲ್ಲಿ ನಾವೇನ್ ಮಾಡ್ತೇವೆ, ವಸ್ತುಗಳನ್ನ ಸರಕುಗಳನ್ನ ಉತ್ಪಾದನೆ ಮಾಡ್ತೇವೆ. ವಿ ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್ ಆರ್ ವಿ ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ಸ್, ರೈಟ್? ಸೊ ವೆನ್ ಯು ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಮಗೆ ಅಸೆಟ್ಸ್ ಬೇಕಾಗುತ್ತೆ. ವಿ ರಿಕ್ವೈರ್ ಫಿಕ್ಸ್ಡ್ ಅಸೆಟ್ಸ್, ವಿ ರಿಕ್ವೈರ್ ಮೆಷಿನರಿ, ವಿ ರಿಕ್ವೈರ್ ಲ್ಯಾಂಡ್ಸ್, ವಿ ರಿಕ್ವೈರ್ ಹ್ಯೂಜ್ ಇಕ್ವಿಪ್ಮೆಂಟ್ಸ್ ಅಂಡ್ ಟೂಲ್ಸ್. ಸೊ ಡೆಫಿನೆಟ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನಿನಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಹೆಚ್ಚು ಇರುತ್ತೆ ವೆನ್ ಕಂಪೇರ್ಡ್ ಟು ದ ಟ್ರೇಡಿಂಗ್ ಕನ್ಸರ್ನ್. ಟ್ರೇಡಿಂಗ್ ಕನ್ಸರ್ನ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಗೂಡ್ಸ್ ಗಳನ್ನ ಅವರು ಪರ್ಚೇಸ್ ಮಾಡಿರ್ತಾರೆ, ಅದನ್ನ ಕನ್ಸ್ಯೂಮರ್ಸ್ ಗೆ ಸೆಲ್ ಮಾಡ್ತಾರೆ. ಇಲ್ಲಿ ಉತ್ಪಾದನೆ ಯಾವುದು ನಡೆಯೋದಿಲ್ಲ. ಹಾಗಾಗಿ ಹಿಯರ್ ವಿ ಡೋಂಟ್ ರಿಕ್ವೈರ್ ಮಚ್ ಫಿಕ್ಸ್ಡ್ ಕ್ಯಾಪಿಟಲ್, ಬಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ಸ್ ವಿ ರಿಕ್ವೈರ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್. ಅದು ಕ್ಲಿಯರ್? ಓಕೆ, ಈ 2 ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಎಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಹೆಚ್ಚಿದೆ ಅಂತ ಗೊತ್ತಿದ್ರೆ ಸಾಕು. ಯು ಕ್ಯಾನ್ ಫ್ರೇಮ್ ಯೋರ್ ಓನ್ ಸೆಂಟೆನ್ಸ್. ಸೆಕೆಂಡ್ ಒನ್, ಸ್ಕೇಲ್ ಆಫ್ ಆಪರೇಷನ್ಸ್. ಸೊ ಹಿಯರ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್ 2 ಥಿಂಗ್ಸ್, ದಟ್ ಇಸ್ large scale and small scale. So definite ಆಗಿ ಇದು ಎವ್ರಿಬಡಿ ಕ್ಯಾನ್ ಆನ್ಸರ್. ಸೊ ದೊಡ್ಡ ಮಟ್ಟದಲ್ಲಿ ರನ್ ಮಾಡುವಂತಹ ಬಿಸಿನೆಸಸ್ ಗಳು ಲಾರ್ಜ್ ಸ್ಕೇಲ್ ಮತ್ತು ಸಣ್ಣ ಬಿಸಿನೆಸಸ್ ಗಳು ದಟ್ ಇಸ್ ಸ್ಮಾಲ್ ಸ್ಕೇಲ್. ಸೊ ಎಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಹೆಚ್ಚಿರುತ್ತೆ, 100% ವಿ ರಿಕ್ವೈರ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್ ವೇರ್ ಕರೆಕ್ಟ್ ಇನ್ ದ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸ್. ಓಕೆ, ಸೊ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸ್ ಗಳಲ್ಲಿ ಹೆಚ್ಚು ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ ವೆನ್ ಕಂಪೇರ್ ಟು ದ ಸ್ಮಾಲ್ ಸ್ಕೇಲ್ ಕಂಪನೀಸ್. ಓಕೆ, ಸೊ ದಟ್ಸ್ ದ ಸೆಕೆಂಡ್ ಪಾಯಿಂಟ್. Third one, growth prospects. Here also you have to remember 2 things. One is higher growth prospects and lower growth prospects. So higher growth prospects, ಒಳ್ಳೆ growth opportunities ಗಳನ್ನ ಇರುವಂತಹ ಕಂಪನೀಸ್ ಗಳು, ಒಳ್ಳೆ growth opportunities ಇರುವಂತಹ ಕಂಪನೀಸ್ ಗಳಿಗೆ ಡೆಫಿನೆಟ್ ಆಗಿ ಹೆಚ್ಚು ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, if they want to expand their business or if they want to start a new brand, in such case we require higher fixed capital when compared to the those companies which have lower growth prospects. ಅಷ್ಟೊಂದು ಬೆಳೆಯುವಂತಹ ಅಪರ್ಚುನಿಟಿಗಳಿಲ್ಲದೆ ಇರುವಂತಹ ಕಂಪನೀಸ್ ಗಳಿಗೆ ಕಂಪೇರ್ ಮಾಡಿದಾಗ ಅಷ್ಟೊಂದು ಬೆಳಿಲಿಕ್ಕೆ ಅವಕಾಶ ಅಥವಾ ಅಪರ್ಚುನಿಟೀಸ್ ಇಲ್ಲದೆ ಇರುವಂತಹ ಕಂಪನೀಸ್ ಗಳಿಗೆ ಕಡಿಮೆ ಫಿಕ್ಸ್ಡ್ ಕ್ಯಾಪಿಟಲ್ ಬೇಕಾಗುತ್ತೆ. whereas the other companies which have greater growth prospects require higher fixed capital. Okay, then the fourth one is diversification. Diversification ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ there is a textile manufacturing company. okay, ಕ್ಲೋತ್ಸ್ ಅನ್ನ ಬಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಇದೆ. ಈಗ ಅವ್ರು ಏನ್ ಮಾಡ್ತಾರೆ, ನಾವು ಇನ್ನೊಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಡೈವರ್ಸಿಫೈ ಮಾಡ್ತೇವೆ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಕಂಪನಿ ಇಸ್ ನೌ ಡೈವರ್ಸಿಫೈಯಿಂಗ್ ಇಟ್ಸ್ ಬಿಸ್ನೆಸ್ ಇಂಟು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ, ಅದು ಹಾಗೆ ಇದೆ. ಇನ್ನೊಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಫಾರ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಸೇಮ್ ಕಂಪನಿ ಇಸ್ ಮ್ಯಾನೇಜಿಂಗ್ 2 businesses now, just like we have Tata and all. Okay, so in that case diversification ಮಾಡುವಂತಹ ಕೇಸ್ ನಲ್ಲಿ ಅಥವಾ ಡೈವರ್ಸಿಫಿಕೇಶನ್ ಮಾಡುವಂತಹ ಕಂಪನಿಗಳಿಗೆ ಡೆಫಿನೆಟ್ ಆಗಿ ಹೆಚ್ಚು ಫಿಕ್ಸ್ಡ್ ಕ್ಯಾಪಿಟಲ್ ನ ಅವಶ್ಯಕತೆ ಇರುತ್ತೆ. ಸೊ those companies which are going for diversification require more fixed capital. Okay, so that was all about the 4 factors affecting the fixed capital requirement. Alright, quickly we shall revise all of those 4 points. ಯಾವ್ದೆಲ್ಲ 4 points ಅನ್ನ ಹೇಳ್ಕೊಟ್ಟಿದ್ದೇನೆ ನಾನು ಇವತ್ತು. So the 4 factors affecting the fixed capital requirement are nature of business, scale of operations,
growth prospects, and diversification. So yes, that was all for today's video. Please recall, revise, memorize all of that, those points we are learning in each video. Video ಕೊನೆಯಲ್ಲಿ ನಾವು ಏನೆಲ್ಲ ಕಲ್ತಿದ್ದೇವೆ ಅದನ್ನ ಪದೇ ಪದೇ recall ಮಾಡ್ತಾ ಇರಿ, memorize ಮಾಡ್ತಾ ಇರಿ, and then move on to the next video. Okay, so I shall see you in the next video. ಅಲ್ಲಿವರೆಗೆ ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡಿ, and ವಿಡಿಯೋ ಸೀರೀಸ್ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಪ್ಲೀಸ್ ಗಿವ್ ದಿಸ್ ವಿಡಿಯೋ ಲೈಕ್, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅಂಡ್ ಕಮೆಂಟ್ ನಲ್ಲಿ ತಿಳಿಸಿ ನನಗೆ ಕ್ಲಾಸಸ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ತೆ.